ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಸೂಪರಾಗಿದ್ದೀನಿ. ಬನ್ನಿ, ಇವತ್ತಿನ ವ್ಲಾಗ್ ಗೊತ್ತೇ ಇರ್ತದೆ ನಿಮ್ಗೆ, ಗುರು ಪೂರ್ಣಿಮೆ ದಿನದ ವ್ಲಾಗು. ಸ್ವಲ್ಪ ಲೇಟ್ ಆಯಿತು ಏನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ. ಇದು ಅವತ್ತಿನ ದಿನದ ವ್ಲಾಗ್ ಆಗಿರ್ತೈತಿ. ಅವತ್ತಿನ ದಿನ ನಿಮ್ಗೆ ಗೊತ್ತೈತಿ, ನಮ್ಮ ಲೇಔಟಲ್ಲಿ ಸಾಯಿಬಾಬಾ ಮತ್ತು ಗಣೇಶನ ದೇವಸ್ಥಾನ ಐತಿ. ಸಾಯಿಬಾಬಾನ ದೇವಸ್ಥಾನದಲ್ಲಿ ತುಂಬ ಗ್ರ್ಯಾಂಡಾಗಿಯೇ ಗುರುಪೂರ್ಣಿಮೆನ ಮಾಡ್ತಾರೆ. ಹಂಗಾಗಿ ಅವತ್ತಿನ ದಿನದ ಗುರುಪೂರ್ಣಿಮೆ ದಿನದ ಪೂಜೆ ಪುನಸ್ಕಾರ ಹೋಮ ಎಲ್ಲ ಏನೇನು ಇರ್ತೈತಿ ಅಂಥೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ಬರ್ರಿ. ವ್ಲಾಗ್ ನಾನು ಸ್ಟಾರ್ಟ್ ಮಾಡಿದ್ದು ಬೆಳಗ್ಗೆ ತಿಂಡಿಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಬೆಳಗ್ಗೆ ತಿಂಡಿಗೆ ಶಾವಿಗೆ ಬಾತ್ ಮಾಡಿಕೊಂಡೆ. ಆ್ಯಕ್ಚುಲಿ ಲೇಟ್ ಆಯ್ತು ಅವತ್ತು. ನಾನು ದೇವಸ್ಥಾನಕ್ಕೆ ಹೋಗೋದು ತುಂಬಾ ಲೇಟ್ ಆಗಿಬಿಡ್ತು. ನಾನು ಯಾವಾಗಲೂ ಹೋಮಕ್ಕೆಲ್ಲ ಹೋಗಿರ್ತಿದ್ದೆ, ಬಟ್ ಈ ಸಲ ಆಗಿಲ್ಲ. ಬಟ್ ಈಗ ಆಗ್ತಾನೂ ಇಲ್ಲ ನನಗೆ ಇನ್ ಟೈಮಿಗೆ ದೇವಸ್ಥಾನಕ್ಕೆ ಹೋಗೋದು. ಹಾಗಾಗಿ ಸ್ವಲ್ಪ ಲೇಟಾಗೇ ಹೋದ್ರಾಯ್ತು ಅಂತ ಅಂದ್ಕೊಂಡು ಬೆಳಗ್ಗೆ ತಿಂಡಿ ಸ್ನಾನ ಪೂಜೆ. ಗುರುಪೂರ್ಣಿಮೆ ಅಂದಿನ ನನಗೆ ಗುರು ಅಂತ ಬರೋದೇ ಮೊದಲಿಗೆ ಸಾಯಿಬಾಬಾ ಮತ್ತು ರಾಘವೇಂದ್ರ ಸ್ವಾಮಿ. ಹಾಗಾಗಿ ಫಸ್ಟ್ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಹುಣ್ಣಿಮೆ ಒಂದಿತ್ತು, ಮನೇಲೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡ್ಕೊಂಡು ಹೊರಡಬೇಕಾಗಿತ್ತು. ಹಾಗಾಗಿ ಒಂದು ಸ್ವಲ್ಪ ಲೇಟಾಗೇ ಹೋದ್ರಾಯ್ತು ಅಂತ ಅಂದ್ಕೊಂಡೆ. ಕೋಲ್ಡ್ ಒಂದಿತ್ತು ಅವತ್ತಿನ ದಿನ. ಆ್ಯಕ್ಚುಲಿ ಈ ಕ್ಲೈಮೇಟೇ ಹಂಗಾಗ್ಬಿಟ್ಟೈತಿ, ಎಲ್ಲರೂ ಮಲಗ್ತಾ ಇದ್ದಾರೆ, ಕೋಲ್ಡು ಫೀವರು ಥ್ರೋಟ್ ಇನ್ಫೆಕ್ಷನ್ನು ಅಂತ ಹೇಳಿ. ಹಾಗಾಗಿ ನನಗೆ ಹಂಗಿದ್ದಿದ್ದರಿಂದ ಸ್ವಲ್ಪ ಲೇಟಾಗಿಯೇ ನಂದೆಲ್ಲ ಮುಗಿಸ್ಕೊಂಡೆ. ಪೂಜೆ ಎಲ್ಲ ಮುಗಿಸ್ಕೊಂಡು ನೈವೇದ್ಯಕ್ಕೆ ಒಂಚೂರು ಶಾವಿಗೆ ಖೀರ್ ಅಂದರೆ ಬೆಲ್ಲ ಹಾಕಿ ಮಾಡಿದ್ದೆ, ನಾನು ಸಕ್ಕರೆ ಹಾಕಿಲ್ಲ. ಮಾಡಿಕೊಂಡು ನೈವೇದ್ಯ ಮಾಡಿ ಹೋದ್ರಾಯ್ತು ಅಂತ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಅದಾದಮೇಲೆ ಬಂದೆ ನೈವೇದ್ಯ ಮಾಡಿದ್ದು. ಮಾತ್ರ ಖೀರ್ ಮಾತ್ರ ಸಖತ್ತಾಗಿತ್ತು. ಶಾವಿಗೆ ಪಾಯಸ ಅಂತಲೇ ಹೇಳ್ಬೋದು ಖೀರ್ಗಿಂತನೂ. ಬೆಲ್ಲ ಹಾಕಿದರೆ ಏನೋ ಟೇಸ್ಟ್ ಕೆಡುತ್ತೇನೋ ಅಂತ ಅಂದ್ಕೊಂಡೆ, ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿ ಬಂದಿತ್ತು. ಬೆಲ್ಲ ಒಂಚೂರು ಏಲಕ್ಕಿ ಎಲ್ಲ ಕುಟ್ಟು ಹಾಕಿ, ಅದಾದಮೇಲೆ ಶಾವಿಗೆ ಅಲ್ಲ ಬಾದಾಮಿ ದ್ರಾಕ್ಷಿ ಗೋಡಂಬಿನೂ ಸಹ ಚೂರು ತುಪ್ಪದಲ್ಲಿ ಹುರಿದು ಹಾಕಿದೆ. ಅದಾದಮೇಲೆ ಮಿಲ್ಕಿ ಮಿಸ್ಟ್ ಅಂಥೇಳಿ ಬರ್ತೈತಲ್ಲ, ಅದನ್ನೂ ಕೂಡ ಆ್ಯಡ್ ಮಾಡಿದೆ. ಅದನ್ನು ಆ್ಯಡ್ ಮಾಡಿದ ತಕ್ಷಣ ಅದ್ರ ಟೇಸ್ಟೇ ಚೇಂಜ್ ಆಗಿಬಿಡ್ತು. ಹಂಗಾಗಿ ಚೂರು ಮನೇಲಿ ಯಾವುದ್ರ ಜೊತೆಗೂ ಬಾದಾಮ್ ಪೌಡ್ರ್ ಫ್ರೀ ಬಂದಿದ್ದಿತ್ತು. ಇನ್ನು ಹಾಗೆ ಇಟ್ಟರೆ ಅದು ಡೇಟ್ ಬಾರ್ ಆಗ್ತೈತಿ ಅಂಥೇಳಿ ಅದನ್ನು ಕೂಡ ನಾನು ಈ ಶಾವಿಗೆ ಖೀರಿಗೆ ಹಾಕಿಬಿಟ್ಟೆ. ಒಟ್ಟಲ್ಲಿ ಶಾವಿಗೆ ಖೀರ್ನು ಸಖತ್ತಾಗಿ ಬಂತು. ದೇವಸ್ಥಾನಕ್ಕೊಂದು ಹೋಗಿ ಬಂದಿದ್ದೀನಿ, ಅದನ್ನು ಕೂಡ ಆ್ಯಡ್ ಮಾಡ್ತೀನಿ. ನಾನು ವಿಡಿಯೋ ಏನು ತೊಗೊಂಡಿಲ್ಲ. ಅಲ್ಲಿ ಸ್ವಾಮಿಯರು ಅಂದರೆ ಅವ್ರು ಯಾವಾಗಲೂ ನಾನು ವಿಡಿಯೋ ಮಾಡ್ತೀನಿ ಅಂತ ಕಾಯ್ತಿರ್ತಾರೆ, ಬಟ್ ನನಗೆ ಹೋಗೋಕ್ಕಾಗಿಲ್ಲಲ್ಲ. ಹಾಗಾಗಿ ಅವರೇ ಮಾಡಿ ಎಡಿಟ್ ಮಾಡಿ ಕೊಟ್ಟಿರೋದು ಒಂದು ಸ್ವಲ್ಪ ಐತಿ. ಅದನ್ನೇ ನಾನು ಆ್ಯಡ್ ಮಾಡೋಣ ಅಂತ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಮಾಡ್ತಾರೆ. ನಾನು ನೀಟಾಗಿ ವಿಡಿಯೋ ತಗೋಬೋದಾಗಿತ್ತು ಹೋಗಿದ್ದರೆ, ಬಟ್ ಹೋಗೋಕ್ಕಾಗಲಿಲ್ಲ. ಹೋಮನೂ ಅಷ್ಟೇ ಚೆನ್ನಾಗಿ ಮಾಡ್ತಾರೆ. ಮತ್ತು ಬಾಬನಿಗೆ ಅಭಿಷೇಕ ಎಷ್ಟು ನೀಟಾಗಿ ಮಾಡ್ತಾರೆ ಅಂತ ಹೇಳಿದರೆ ತುಂಬ ನೀಟಾಗಿ ಮಾಡ್ತಾರೆ. ಪಕ್ಕದಲ್ಲೇ ಕೂತ್ಕೊಂಡು ಎಲ್ಲ ನೋಡ್ತೇವೆ ನಾವು. ಈಗ ಎಷ್ಟು ವರ್ಷ ಆಯಿತು ನಾನು ಈ ಲೇಔಟಿಗೆ ಬಂದು, ಅಷ್ಟು ವರ್ಷದಿಂದ ನಾನು ನೋಡ್ತಾನೇ ಇದ್ದೆ. ಬಟ್ ಈ ವರ್ಷ ಮಿಸ್ ಆಯಿತು. ಇದು ಅವರೇ ಹಿಂದಿನ ದಿನದಿಂದನೂ ಎಡಿಟ್ ಮಾಡಿರೋದು. ಇದು ಹಿಂದಿನ ದಿನ ಹೂವಿನ ಡೆಕೋರೇಷನ್ ಎಲ್ಲ ಮಾಡಬೇಕಾದ್ರೆ ತೊಗೊಂಡಿರೋ ವಿಡಿಯೋ. ಅದಾದಮೇಲೆ ಹೋಮ ಮತ್ತು ಅಭಿಷೇಕ ಎಲ್ಲ ಮಾಡಿರೋದು ಇದರಲ್ಲಿದೆ. ಸ್ವಲ್ಪ ಇದೆ, ಜಾಸ್ತಿ ಇಲ್ಲ. ಎಷ್ಟು ಸಿಕ್ಕಿದೆ ಅಷ್ಟು ಆ್ಯಡ್ ಮಾಡಿದ್ದೀನಿ. ಮಾತ್ರ ಸಖತ್ತಾಗಿತ್ತು ಈ ಸಲ ಪೂಜೆ ಮಾತ್ರ. 2 ಕಣ್ಣು ಸಾಲದು ನೋಡೋಕ್ಕೆ. ನಾನು ಫಸ್ಟೇ ಹೋಗ್ಬೇಕಾಗಿತ್ತಲ್ಲ, ಕೂತ್ಕೊಂಡು ನೋಡ್ಬೋದಿತ್ತಲ್ಲ ಅಂತ ಅನ್ನಿಸ್ತು. ಬಟ್ ಹೆಲ್ತ್ ಇಶ್ಯೂ ಇದ್ದಿದ್ದರಿಂದ ಹೋಗೋಕ್ಕಾಗಲಿಲ್ಲ. ಅದಾದಮೇಲೂ ನೋಡಿದ್ನಲ್ಲ ನಾನು ಗಣೇಶನ್ಗೆ ಮಾಡಿರೋ ಅಲಂಕಾರ, ಬಾಬಂಗೆ ಮಾಡಿರೋ ಅಲಂಕಾರ. ಬಾಬಾನರ ಇಷ್ಟು ಚೆಂದ ಕಾಣ್ತಾ ಇದ್ದ, ಚಿಕ್ಕ ಮುಖ, ಅದು ಆ ಡೆಕೋರೇಷನ್ನು ಅದು ಅದ್ರ ಲಕ್ಷಣನೇ ಬೇರೆ ಆಗ್ಬಿಡ್ತಾವತ್ತು. ಅಭಿಷೇಕ ಅದೆಲ್ಲ ಮಾಡಿದ್ರಿಂದ ದಿನ ಇರೋದಕ್ಕಿಂತನೂ ಅವತ್ತಿನ ದಿನ ಅದೇನೋ ಕುತ್ಕೊಂಡು ಒಂದು ಸ್ವಲ್ಪ ಹೊತ್ತು ನಾನು ಕಣ್ಣು ತುಂಬ್ಕೊಂಡು ಬಂದೆ. ಅಷ್ಟು ಚೆಂದ ಕಾಣ್ತಾ ಇದ್ರು ಬಾಬಾನು ಕೂಡ. ಯಾರನ್ನ ನಂಬಿ ನಾವು ಮೋಸ ಹೋಗ್ಬೋದು, ಬಟ್ ಮನುಷ್ಯರನ್ನ ನಂಬಿ ಮೋಸ ಹೋಗ್ಬೋದು, ದೇವ್ರನ್ನ ನಂಬಿ ಮೋಸ ಹೋಗಲ್ಲ ಅಂತ ಹೇಳ್ತಾರಲ್ಲ. ಅದು ಅನುಭವ ತುಂಬ ಆಗಿದೆ ನನಗೆ. ಈ ಗಣೇಶಂಗೆ ನಾನು ಯಾವಾಗಲೂ ಚಿಕ್ಕವಳಿದ್ದಾನು ನಡ್ಕೊಂಡು ಬರ್ತಾನೇ ಇದ್ದೀನಿ.
ಮಾಡ್ತಾನೇ ಇದ್ದೇನೆ ನಾನು. ಬಟ್ ಬಾಬಂಗೆ ನಾನು ಆ್ಯಕ್ಚುಲಿ ನಡ್ಕೊಂಡಿದ್ದು ಅಂದರೆ ಈ ಬೆಂಗಳೂರಿಗೆ ಬಂದ ಮೇಲೆ ಆಫ್ಟರ್ ಮ್ಯಾರೇಜ್ ಆದಮೇಲೆ ನಾನು ನಡ್ಕೊಂಡಿದ್ದು. ಅದರಲ್ಲೂ ಈ ಲೇಔಟಲ್ಲಿ ಬಂದಾಗಿಂದ ಅಂತೂ ವೀಕ್ಲಿ ವಾರ ಬಾಬಂಗೆ ನಡ್ಕೊಂಡಾಗಿಂದನೂ ಅದೇನೋ ಒಂಥರ ಸಂತೋಷ, ಸಮಾಧಾನ, ಏನೋ ಎಲ್ಲದನ್ನು ಪಡ್ಕೊತಾ ಇದ್ದೀನಿ ಅನ್ನೋ ಒಂದು ಖುಷಿ ಅಂತೂ ಇದ್ದೇ ಇದೆ ಈ ಬಾಬಾ ಇರೋ ಲೇಔಟಲ್ಲಿ ಬಂದಾಗಿಂದನೂ. ಸೊ ಅದಾದಮೇಲೆ ಅವತ್ತು ಹುಣ್ಣಿಮೆ ಇದ್ದಿದ್ದರಿಂದ ಸತ್ಯನಾರಾಯಣ ಪೂಜೆನೂ ಕೂಡ ಮಾಡ್ತಾರೆ ಇಲ್ಲಿ ಮಂತ್ಲಿಗೊಮ್ಮೆ. ಸೊ ಅದರದ್ದು ಜನ ತುಂಬ ಇದ್ದರು. ಪ್ರಸಾದಕ್ಕೂ ಅಷ್ಟು ಎಷ್ಟು ಜನ ಇದ್ದರು ಅಂದರೆ ಅಯ್ಯೋ ದೇವರು, ಸಕ್ಕತ್ತು ಜನ ಇದ್ದರು ಪ್ರಸಾದಕ್ಕೂ ಸಹ. ಈ ಸಲ ಪಲಾವು, ಮೊಸರು ಬಜ್ಜಿ, ಎಲ್ಲ ಮಾಡಿದ್ರು. ಸಿಕ್ಕಾಪಟ್ಟೆ ಜನ ಅಂದರೆ ಅವತ್ತಿನ ದಿನ ನೋಡಿದ್ರೆ ಎಷ್ಟು ಜನನ ಅಂತ ಅನಿಸ್ಬಿಡುತ್ತೆ ಅವ್ರಿಗೆ. ಸಿಕ್ಕಾಪಟ್ಟೆ ಜನ ಬಿಟ್ಟಿದ್ರು. ನೈಟು ಕೂಡ ಹಾಗೆ ಇದ್ರಂತೆ. ಸುಮಾರು ಒಂದು 50 kg ಮಾಡಿರೋ ಅಕ್ಕೆ ಸಹ ಸಾಕಿಲ್ಲಂತೆ, ಅಷ್ಟು ಜನ ಇದ್ರಂತೆ. दिव्यं मेलं प्रदक्षिणं कुर्बाणं ग्रहं तलेपविष्टं सान्नं सायुधं सराशनं सुचक्रीतपत्नीसोत्र सर्वालङ्कारभूषणम् अधिदेवता प्रत्यधिदेव तस्मै ताका ॐ भोर्भुवस्वः उदग्रहमावाहयामि स्थापयामि पूजयामि उदग्रहस्य अभिमुखे करोमि अतः बृहस्पतिग्रह आवाहे वियोगः ॐ बृहस्पतये नमः ॐ बृहस्पते अटितर्योगः दिवदिवादिकृतप्रजनेषु यद्दीनाय ृणन्ते चित्तम् इन्द्रवत्तयमायि सोमप्यदाशार्यविश्वस्य तव प्रणेवेशूरशर्मन्नाल्पासन्द्रवेश्यज्ञाः ब्रह्मज्ञानप्रसादिदेवसंशोभेनावः सपद्यावहास्योनिवसशलाः बृहस्पतिग्रहम् कनकवर्णम् कनकगन्धम् कनकमाल्याम्बरधरम् कनकगन्धालयपरम् कनकाश्वा कनकच्छत्रध्वजगताकोशोभितम् दिव्यम् मेलम् प्रदक्षिणम् कुर्बाणम् ग्रहमण्डले प्रविष्टम् सान्नं सायुधं सराष्टं सुचक्रीतपत्नीसोत्रे सर्वालङ्कारभूषणम् अधिदेवता प्रत्यधिदेवतस्यै ताका ॐ भोर्भुवस्वः बृहस्पतिग्रहमावाहयामि स्थापयामि पूजयामि बृहस्पतिग्रहसमाजस्य अभिमुखे करोमि अतः शुक्रग्रहमाराधने योगः ॐ शुक्रमे अन्नद्रजतन्त्रे अन्नद्विषुदोर्याहनेज्योतिरासे विश्वायमायामस्वनावो भद्रातये मोषणिः नाथनस्तो इन्द्राणि मासुरावणसोस्वन्ति महाविष्णवम् अस्यस्यामृतनाथदेवतः इन्द्रं गो विश्वदित्परवामहे जनेभ्यः अस्माकमस्तु केवलः शुक्रग्रहं श्वेतवर्णं श्वेतगन्धं श्वेतमाल्याम्बरधरं श्वेतगन्धालयफलं ಆಮೇಲೆ ಪೂಜೆನೂ ಸಹ ಅಷ್ಟೇ ಚೆನ್ನಾಗಿ ಮಾಡಿಕೊಡ್ತಾರೆ. ಅದಾದಮೇಲೆ ಸಂಜೆಗೆ ಗುರುಪೂರ್ಣಿಮೆ ಅಂದಿದ ತಕ್ಷಣವೇ ನನಗೆ ರಾಘವೇಂದ್ರ ಸ್ವಾಮಿ ದರ್ಶನನೂ ಮಾಡಿಬರ್ಬೇಕು ಅಂತೇಳಿ ಸಂಜೆಗೆ ರಾಜುಗೆ ಹೇಳಿದ್ದೆ. ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೂ ಹೋಗಿ ಬರೋಣ, ಮತ್ತು ಇಲ್ಲಿ ನಮ್ಮ ಏನು ಮನೆ ಹಿಂದ್ಗಡೆ ನೀಲಾದ್ರಿ ಒಳಗಡೆನೂ ಬಾಬಾನ ದೇವಸ್ಥಾನ ಇದೆ, ಅಲ್ಲಿ ಕೂಡ ಸಖತ್ ಗ್ರ್ಯಾಂಡಾಗಿ ಮಾಡಿರ್ತಾರೆ, ಅಲ್ಲಿ ಕೂಡ ಹೋಗಿ ಬರೋಣ ಅಂತ ಹೇಳಿದ್ದೆ. ಹಾಗಾಗಿ ರಾಜು ಕೂಡ ಈವ್ನಿಂಗ್ ಬಂದರು. ಸೊ ಅವರು ಫ್ರೆಶ್ ಆಗ್ತಾಯಿದ್ರು. ಅಷ್ಟ್ರಾಗಿ ನಾನು ಕೂಡ ಫ್ರೆಶ್ ಆಗಿ ದೀಪ ಎಲ್ಲ ಹಚ್ಚಿ ನಾನು ಕೂಡ ರೆಡಿಯಾಗಿ ಹೋಗೋಣ ಇನ್ನು ಅಂತ ಹೇಳಿ ಹೊರಟ್ವಿ. ಹೋದ ತಕ್ಷಣವೇ ಫಸ್ಟ್ ನಾವು ರಾಘವೇಂದ್ರ ಸ್ವಾಮಿ ದರ್ಶನ ಮಾಡಿದ್ವಿ. ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ಬೆಳಗ್ಗೆ ಇದ್ರು ಅನ್ಸುತ್ತೆ, ಮೇ ಬಿ ಈ ಸಂಜೆ ಟೈಮಲ್ಲಿ ಜನ ಇರಲಿಲ್ಲ. ಪುಣ್ಯ ನಾನು ಜನ ಜಾಸ್ತಿ ಇರ್ತಾರೇನೋ ಅನ್ಕೊತ ಹೋದೆ, ಇರಲಿಲ್ಲ. ಅಲ್ಲಿ ದರ್ಶನ ಮಾಡ್ಕೊಂಡು ಪ್ರಸಾದ ತೊಗೊಂಡು ನೀಲಾದ್ರಿ ಒಳಗಡೆ ಇರೋ ಬಾಬಾನ್ ಟೆಂಪಲಿಗೆ ಹೋದ್ವಿ. ಎಲ್ಲರೂ ಎಂಥ ಡೆಕೋರೇಷನ್ ಮಾಡಿದ್ರು ಅಂತ ಹೇಳಿದರೆ ಸಖತ್ತಾಗಿ ಗ್ರ್ಯಾಂಡಾಗಿಯೇ ಮಾಡಿದ್ರು, ಅದು ಬರೀ ಬಾಬಾನ್ ಟೆಂಪಲ್ ಅಷ್ಟೇ. ಹಾಗಾಗಿ ತುಂಬ ಚೆನ್ನಾಗಿಯೇ ರೆಡಿ ಮಾಡಿದರು. ಅಷ್ಟೇ ಜನನೂ ಇದ್ದರು. ಬರೋಬ್ಬರಿ 1 hour ನಾನು ದರ್ಶನಕ್ಕೆ ವೇಟ್ ಮಾಡಿದ್ದು ಅನಿಸುತ್ತೆ. ಹಾಗಾಗಿ ಟೈಮ್ ಅಲ್ಲೇ ಆಗಿಬಿಡ್ತು ದೇವ್ರ ದರ್ಶನ ಮಾಡೋಕ್ಕೆ. ಬಟ್ ಅಲ್ಲಿ ವಿಡಿಯೋ ಏನು ತೊಗೊಳಂಗಿಲ್ಲ. ಹಾಗಾಗಿ ಜಸ್ಟ್ ದೇವಸ್ಥಾನ ಮುಂದ್ಗಡೆ ಅದಾದಮೇಲೆ ಪ್ರಸಾದ ಕೊಡೋ ಟೈಮಲ್ಲಿ ಒಂದು ಸ್ವಲ್ಪ ತೊಗೊಂಡೆ ಅಷ್ಟೇ, ಬಿಟ್ಟರೆ ಮತ್ತು ನಾನು ಏನು ಲಾಗ್ ತಗೊಳ್ಳೋಕ್ಕೆ ಆಗಲಿಲ್ಲ. ಅಲ್ಲಿ ಅವತ್ತಿನ ದಿನ ಏನೇನೋ ಫಂಕ್ಷನ್ಸ್ ಎಲ್ಲ ಇದ್ವು, ಅದೆಲ್ಲ ಮುಗಿಸ್ಕೊಂಡ್ವಿ. ಟೈಮ್ ಆಗೇ ಬಿಡ್ತು 10 ಗಂಟೆ. ಇನ್ನು ಹೋಗಿ ನಾನು ಅಡುಗೆ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಇನ್ನು ಅಕ್ಕನೂ ಏನಂದರು, ಇಲ್ಲ ಏನಾರು ತಿನ್ಕೊಂಡು ಹೋಗೋಣ ಅಂತಂದರು. ಅದ್ರಾಗೂ ಅವತ್ತು ತಾಜಾ ತಿಂಡಿ 50% ಆಫ್ ಇತ್ತು. ಸೊ ಹಾಗಾಗಿ ಅಲ್ಲೇ ನಾವು ಕೂಡ ಏನು ಊಟ ಮಾಡಿಕೊಂಡು ಒಬ್ಬೊಬ್ಬರು ಒಂದೊಂದು ತೊಗೊಂಡು ಊಟ ಮಾಡಿಕೊಂಡು
ಸೊ ಬಂದ್ವಿ ಗುರುಪೂರ್ಣಿಮೆ ದಿನದ ವ್ಲಾಗ್ ಇಷ್ಟ ಆಗಿತ್ತು. ಸೊ ವಿಡಿಯೋ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಯಾರಾದರೂ ಹೊಸಬ್ರು ಹಾಗೆ ವಿಡಿಯೋ ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಸೊ ಎಲ್ಲರಿಗೂ ರಾಘವೇಂದ್ರ ಸ್ವಾಮಿ ಬಾಬಾನ ಆಶೀರ್ವಾದ ಸದಾ ಇರಲಿ, ಜೊತೆಗೆ ನಮಗೂ ಕೂಡ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.